ಇವತ್ತು ಹೇಳ್ತಾರೆ ಮೈನಾರಿಟಿ ಅವ್ರಿಗೆ ಅದು ಮಾಡಿಲ್ಲ ಅಂತ. ಇವತ್ತು ಬ್ಯಾಂಗ್ಳೂರ್ ಚೆನ್ನೈ ಹೈವೇ ಆಗಿದೆ, STRR ಹೈವೇ ಆಗಿದೆ. ಮುಸಲ್ಮಾನರು ಓಡಾಡ್ತಾರೆ, ಹಿಂದೂಗಳು ಓಡಾಡ್ತಾರೆ, ಕ್ರಿಶ್ಚಿಯನ್ಸ್ ಓಡಾಡ್ತಾರೆ. ನಾನು ಒಂದು ಎಕ್ಸಾಂಪಲ್ ಕೊಡೋಕೆ ಹೋಗ್ತೀನಿ. ಕಳೆದ ಇದರಲ್ಲಿ 37 ಮೆಡಿಕಲ್ ಕಾಲೇಜ್ ಆಗಿದೆ. 37 ಹೊಸ ಮೆಡಿಕಲ್ ಕಾಲೇಜಲ್ಲಿ 41,000 ಮುಸಲ್ಮಾನ್ ಡಾಕ್ಟರ್ಸ್ MBBS ಮತ್ತೆ MD ಮುಗಿಸ್ಕೊಂಡು ಹೋಗಿದ್ದಾರೆ ಮೋದಿ ಅವರು ಬಂದ ನಂತರ. ಮೋದಿ ಅವರು ಯಾವುದು ಹೇಳಿಲ್ಲ ಮುಸಲ್ಮಾನರು ಡಾಕ್ಟರ್ ಆಗ್ಬೇಡಿ, ಮುಸಲ್ಮಾನ್ ಇಂಜಿನಿಯರ್ ಆಗ್ಬೇಡಿ ಅಂತ ಹೇಳ್ಬಿಟ್ಟು. ಅವ್ರು ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಮುಖ್ಯ ವಾಹಿನಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾವತ್ತಿನವರೆಗೂ ನೀವು ಹಿಂದುಳಿದಾಗೆ ಇರ್ರಿ, ಅಲ್ಪಸಂಖ್ಯಾತರಾಗಿ ಇರಿ ಅಂತ ಹೇಳ್ತಾರೋ ಅವತ್ತು ನಾವು ಯೋಚನೆ ಮಾಡಬೇಕು. ನಮ್ಮನ್ನ ಇವ್ರು ಹಿಂದೆ ಇಡೋದಕ್ಕೆ ಇವ್ರು ಪ್ರಯತ್ನ ಪಡ್ತಿದ್ದಾರೆ, ನಮ್ಮನ್ನ ಓಟಿಗೆ ಬಳಸ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಮಾಲೂರು ಪಟ್ಟಣದಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಸುಮಾರು 6-7 ವಾರ್ಡು ಈಗಾಗಲೇ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬರೀ ಮುಸಲ್ಮಾನರು ನಾವೇ ಗೆದ್ಕೊಳ್ಬೇಕಂತ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನಮ್ಮಲ್ಲಿ ಇವತ್ತು ಅಲ್ಪಸಂಖ್ಯಾತ ಒಳ್ಳೆ ಲೀಡರ್ಸ್ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಓದಿರ್ತಕ್ಕಂಥವ್ರು ಇದ್ದಾರೆ. ನಾವೆಲ್ಲ ಇವತ್ತು ಮುಖ್ಯವಾಹಿನಿಗೆ ಬಂದು ನಿಂತು ಗೆಲ್ಲಬೇಕು. ಮುನ್ಸಿಪಾಲಿಟಿಯಲ್ಲಿ ಮಾಲೂರು ನಗರಸಭೆಯಲ್ಲಿ ಬಿಜೆಪಿಯ ಜೆಂಡಾ ಹಾರಿಸ್ತಕ್ಕಂಥ ಕೆಲಸ ಮಾಡೋಣ. ಜೊತೆಗೆ ಅಣ್ಣವ್ರು ಹೇಳ್ದಂಗೆ ಒಂದು ಕಮಿಟಿ ಮಾಡಿ ನಾವು ಕೊನೆ ಪಕ್ಷ 15 ದಿವಸಕ್ಕೊಂದ್ಸಲ ಸೇರ್ತಕ್ಕಂಥ ಕೆಲಸ ಮಾಡೋಣ. ಅದ್ರ ಜೊತೆಗೆ ಈಗಾಗಲೇ ಹೇಳಿದೀವಿ, ಒಂದು ಕಚೇರಿಯನ್ನ ಸಹ ಮಾಡಿಕೊಂಡು ಪ್ರತಿನಿತ್ಯ ಕೆಲಸ ಮಾಡೋಣ. ಓಟಲ್ಲಿ ಇಟ್ಕೊಂಡು ಕೆಲಸ ಮಾಡೋಣ. ಒಂದೇ ಉದ್ದೇಶ ನಮ್ದು, ಓಟ್ರು ತೆಗಿಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಆಲ್ರೆಡಿ ಬಿಜೆಪಿಯಲ್ಲಿ ಇದೆ ಪೇಜ್ ಲೀಡರ್ ಅಂತಿದೆ. ಪ್ರತಿ ಪೇಜ್ ಅಲ್ಲಿ 32ರಿಂದ 38 ಮತ ಇರ್ತದೆ. ಆ 38 ಮತ ನೋಡ್ಕೊಳ್ಳೋದಕ್ಕೆ ನಾವು ಒಬ್ಬನ ನೇಮಿಸ್ಕೊಂಡಾಗ ಆ 38 ಮತದಲ್ಲಿ ಯಾವ್ದು ಬಿಟ್ಟೋಗಿದೆ, ಯಾವ್ದು ಸೇರ್ಕೊಂಡಿದೆ, ಇವ್ರು ಎಲ್ಲೋದ್ರು, ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ರಿಸಲ್ಟ್ ಬರ್ತದೆ. ಬಿಹಾರಲ್ಲಿ ಇವತ್ತು ಹೇಗೆ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ಸುಮ್ಮನೆ ಗೆದ್ದಿಲ್ಲ, ಏನೋ ಟ್ರೆಂಡು ವಿಂಡಲ್ ಗೆಲ್ತಕ್ಕಂಥ ಕಾಲ ಹೋಗ್ಬಿಟ್ಟಿದೆ. ನಾವ್ ಏನೇ ಗೆಲ್ಬೇಕಂದ್ರೂ ಪ್ರತಿನಿತ್ಯ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ರಿಸಲ್ಟ್ ಬರ್ತದೆ. ಇದನ್ನೆಲ್ಲ ಹೆಚ್ಚಾಗಿ ಗೊತ್ತಿದೆ. ಬಟ್ ಈ ಬಾರಿ ಕೊನೆ ಪಕ್ಷ ಮೆಜಾರಿಟಿ ನಗರಸಭೆಯಲ್ಲಿ ಬಂದು ಮಾಲೂರ್ನ ಒಂದು ಉತ್ತಮ ಆಡಳಿತ ಕೊಡೋಣ ಅಂತೇಳಿ ನಿಮ್ಮನ್ನೆಲ್ಲ ಕೇಳ್ಕೊಂತೀನಿ.